ಫ್ರೆಂಡ್ಸ್, ಎಲ್ಲರ ಫೋನಲ್ಲಿ ಪ್ಲೇಸ್ಟೋರ್ ಇದ್ದೇ ಇರುತ್ತೆ. ಇಲ್ಲೇ ತನಕ ನೀವು ಪ್ಲೇಸ್ಟೋರನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀರಿ ಅಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀರಿ. ಆದರೆ ನಿಮಗೆ ಗೊತ್ತಿದೆಯಾ, ಪ್ಲೇಸ್ಟೋರ್ನಲ್ಲಿರುವಂಥ ಹಿಡನ್ ಸೆಟ್ಟಿಂಗ್ ಮೂಲಕ, ಹಿಡನ್ ಫೀಚರ್ ಮೂಲಕ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆ ಅಂತ. ಹೌದು, ತುಂಬ ಮಂದಿ ನಿಮಗೆ ಗೊತ್ತಿರ್ಬೋದು, ನೀವು 100% ಚಾರ್ಜ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಿರುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ ಏನಕ್ಕೆ ಅಂತ. ಬಟ್ ಅದರಲ್ಲಿ ಮೇನ್ ಕಾರಣ ನಿಮ್ಮ ಪ್ಲೇಸ್ಟೋರ್ ಅಂತ ಹೇಳ್ಬೋದು. ಪ್ಲೇಸ್ಟೋರ್ ಹಿಡನ್ ಆಗಿ ಸೀಕ್ರೆಟ್ ಆಗಿ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ. 3 ಫೀಚರನ್ನು ನೀವು ಆಫ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರಲ್ಲಿ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಆಫ್ ಮಾಡಿದ ನಂತರ ಬ್ಯಾಕ್ಗ್ರೌಂಡಲ್ಲಿ ಪ್ಲೇಸ್ಟೋರು ಯಾವುದೇ ಕಾರಣಕ್ಕೂ ನಿಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಸಿಂಪಲ್ ಆಗಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಅಂದರೆ 3 ಫೀಚರ್ನ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಆಫ್ ಮಾಡಲೇಬೇಕು. ಇಲ್ಲಾಂದರೆ ಬ್ಯಾಕ್ಗ್ರೌಂಡಲ್ಲಿ ಪ್ಲೇಸ್ಟೋರು ಏನು ಮಾಡುತ್ತೆ, ನಿಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ, ಜೊತೆಗೆ ನಿಮ್ಮ ಡಾಟಾವನ್ನು ಕೂಡ ಕನ್ಸ್ಯೂಮ್ ಮಾಡ್ತಿರುತ್ತೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೇ ಸೆಟ್ಟಿಂಗ್ ಅಲ್ಲಿ ಜನರಲ್ ಅಂತಿದೆ ನೋಡಬಹುದು. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 3ನೇ ಆಪ್ಷನ್ ನೋಡಬಹುದು, ನೋಟಿಫಿಕೇಶನ್ ಅಂತ ಇದೆ. ಸಿಂಪಲ್ ಆಗಿ ಇಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತುಂಬಾ ಸೆಟ್ಟಿಂಗ್ ಇಲ್ಲಿ ಎನೇಬಲ್ ಆಗಿರುತ್ತೆ, ಅಂದ್ರೆ ಆನ್ ಆಗಿರುತ್ತೆ. ಅಕೌಂಟ್ ಸೆಟ್ಟಿಂಗ್ ಇರ್ಬೋದು, ಅಪ್ಡೇಟ್ ಅವೈಲೇಬಲ್ ಇರ್ಬೋದು, ಅಪ್ಡೇಟ್ ಕಂಪ್ಲೀಟೆಡ್ ಇರ್ಬೋದು, ಅದು ಹಾಗೆ ಪ್ರೀ ರಿಜಿಸ್ಟ್ರೇಷನ್ ಇರ್ಬೋದು, ಡೀಲ್ಸ್ ಅಂಡ್ ಪ್ರಮೋಷನ್. ಇದರಲ್ಲಿ ಯಾವುದರಲ್ಲಿ ಇಲ್ಲಿ ಆನ್ ಇದೆ ಎಲ್ಲವನ್ನ ಆಫ್ ಮಾಡಬೇಕು. ಪ್ಲೇಸ್ಟೋರ್ ಏನು ಮಾಡುತ್ತೆ, ಕಂಪ್ಲೀಟ್ ಆಗಿ ಪ್ರತಿ ಕ್ಷಣ ಸ್ಕ್ಯಾನ್ ಮಾಡ್ತಿರುತ್ತೆ. ಯಾವುದೆಲ್ಲ ಅಪ್ಲಿಕೇಶನ್ಗಳು, ಗೇಮ್ಸ್ಗಳು ಅಪ್ಡೇಟ್ ಬಂದಿದ್ದಾವೆ, ಜೊತೆಗೆ ಯಾವುದೆಲ್ಲ ಡೀಲ್ಸ್ ಬಂದಿದೆ, ಹೊಸ ಹೊಸ ಪ್ರಮೋಷನ್ ಆಫರ್ ಬಂದಿದೆ, ಎಲ್ಲವನ್ನ ಸ್ಕ್ಯಾನ್ ಮಾಡ್ತಿರುತ್ತೆ. ಅದನ್ನು ನಿಮಗೆ ಪುಷ್ ಮಾಡ್ತಿರುತ್ತೆ ನೋಟಿಫಿಕೇಶನ್ ಮೂಲಕ. ಬ್ಯಾಕ್ಗ್ರೌಂಡ್ ಅಲ್ಲಿ ಇದು ನಡೀತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ನಿಮ್ಮ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ. ಜೊತೆಗೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ಲೇಸ್ಟೋರ್ ಕಡೆಯಿಂದ ಬೇರೆ ಬೇರೆ ಅಪ್ಲಿಕೇಶನ್ ನೋಟಿಫಿಕೇಶನ್ ನಿಮಗೆ ಬರ್ತಾನೆ ಇರುತ್ತೆ. ತುಂಬ ಕಿರಿಕಿರಿ ಆಗುತ್ತೆ. ಯಾವುದೆಲ್ಲ ಅಪ್ಲಿಕೇಶನ್ ಪ್ರಮೋಷನ್ ಮಾಡಿರ್ತಾರೆ ಪ್ಲೇಸ್ಟೋರಲ್ಲಿ, ಅಂತ ಅಪ್ಲಿಕೇಶನ್ ನೋಟಿಫಿಕೇಶನ್ ನಿಮ್ಗೆ ಕಳಿಸುತ್ತೆ, ಇನ್ಸ್ಟಾಲ್ ಮಾಡಿ ಅಂತ. ಗೇಮಿಂಗ್ ಇರ್ಬೋದು, ಸೊ ಅಪ್ಲಿಕೇಶನ್ ಇರ್ಬೋದು, ಅದನ್ನು ಕಳಿಸ್ತಿರುತ್ತೆ. ಸೊ ಇದರಿಂದ ನಿಮಗೆ 2 ಲಾಸ್ ಆಗುತ್ತೆ. ಒಂದಾಗಿ ಬ್ಯಾಟ್ರಿ ಬ್ಯಾಕ್ಗ್ರೌಂಡ್ ಅಲ್ಲಿ ಖಾಲಿ ಆಗ್ತಿರುತ್ತೆ. ಎರಡನೇದಾಗಿ ಸೊ ನಿಮಗೆ ಅನ್ವಾಂಟೆಡ್ ನೋಟಿಫಿಕೇಶನ್ ಬರ್ತಿರುತ್ತೆ, ಕಿರಿಕಿರಿ ಆಗ್ತಿರುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇದೆಲ್ಲವನ್ನ ಈ ರೀತಿಯಾಗಿ ನೀವು ಆಫ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದನ್ನು ಈ ರೀತಿಯಾಗಿ ನೀವು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಪಲ್ ಆಗಿ ಇದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ 1 by 1 ಇದನ್ನು ಆಫ್ ಮಾಡ್ಕೊಳ್ಳಿ. ಕೈಸ್ ನೋಡ್ಬೋದು, ಯಾವುದನ್ನು ಕೂಡ ಆನ್ ಮಾಡಿಬಿಡಿ, ಎಲ್ಲವನ್ನು ಆಫ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಏನು ಬೆನಿಫಿಟ್ ಇಲ್ಲ. ಇದು 1ನೇ ಸೆಟ್ಟಿಂಗು. ಇನ್ನು 2 ಸೆಟ್ಟಿಂಗ್ ಇಂಪಾರ್ಟೆಂಟ್ ಮಾಡಬೇಕಾಗುತ್ತೆ. ಜೊತೆಗೆ ಕೊನೆ ತನಕ ನೋಡಿದವರಿಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಅದು ಕೂಡ ತುಂಬ ಇಂಪಾರ್ಟೆಂಟ್, ನಿಮ್ಮ ಬ್ಯಾಟ್ರಿಯನ್ನು ಸೇವ್ ಮಾಡುತ್ತೆ. ಸೊ ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ವಿಡಿಯೋನ ಎಷ್ಟಾಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ತುಂಬ ಮಂದಿ ಮೊಬೈಲಲ್ಲಿ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆ. ನೀವು ಶೇರ್ ಮಾಡಿದರೆ ಅವ್ರಿಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೊ ನಿಮ್ಮ ಮೊಬೈಲ್ ಯಾವುದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಯಾವ ಜಿಲ್ಲೆಯಿಂದ ನೋಡ್ತಿದ್ರಿ ಅದನ್ನು ಕಮೆಂಟ್ ಮಾಡಿ. ಗೈಸ್ ನೋಡ್ಬೋದು, 1ನೇ ಸೆಟ್ಟಿಂಗ್ ಆದ ನಂತರ 2ನೇ ಸೆಟ್ಟಿಂಗ್ ಮಾಡೋಕ್ಕೆ ಮತ್ತೆ ನೀವು ಇಲ್ಲಿ ಪ್ಲೇಸ್ಟೋರಲ್ಲಿ ಪ್ರೊಫೈಲಿಗೆ ಹೋಗಬೇಕಾಗುತ್ತೆ. ಪ್ರೊಫೈಲಿಗೆ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮತ್ತೆ ಸೆಟ್ಟಿಂಗ್ ಬರುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆಯಲ್ವಾ, 2ನೇ ಆಯ್ಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೀವು ನೋಡ್ಬೋದು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ವಾ, ಸಿಂಪಲ್ ಆಗಿ ಈ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರಿಂದ ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡಾಟಾ ಇದು ಸೆಲೆಕ್ಟ್ ಆಗಿರುತ್ತೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬಾರ್ದು. ಇದನ್ನು ನೀವು ಲಾಸ್ಟ್ ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಪ್ಲೇಸ್ಟೋರ್ ಕಂಟಿನ್ಯೂಸ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ಯಾನ್ ಮಾಡ್ತಿರುತ್ತೆ. ಯಾವುದೆಲ್ಲ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ್ದಾರೆ, ಯಾವುದೆಲ್ಲ ಡೀಲ್ಸ್ ಬಂದಿದೆ, ಯಾವುದೆಲ್ಲ ಪ್ರಮೋಷನ್ ಬಂದಿದೆ, ಎಲ್ಲವನ್ನು ನಿಮಗೆ ಪುಷ್ ಮಾಡ್ತಿರುತ್ತೆ. ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಮಾಡ್ತಿರುತ್ತೆ. ವೈಫೈ ಆನ್ ಇರಲಿ ಅಥವಾ ನೀವು ಮೊಬೈಲ್ ಡಾಟಾ ಆನ್ ಇರಲಿ, ಸೊ ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಿರುತ್ತೆ. ಇದರಲ್ಲಿ ಮೇಯ್ನ್ ಆಗಿ ನಿಮಗೆ 2 ಪ್ರಾಬ್ಲಮ್ ಆಗುತ್ತೆ. ಒಂದೇದಾಗಿ ನಿಮ್ಮ ಡಾಟಾ ಕನ್ಸ್ಯೂಮ್ ಆಗುತ್ತೆ. ಎರಡನೇದಾಗಿ ನೀವು ಯಾವಾಗ ನೀವು ಮೊಬೈಲ್ ಡಾಟಾವನ್ನು ಆನ್ ಮಾಡ್ತೀರಿ, ನಿಮ್ಮ ಮೊಬೈಲ್ ಇಮಿಡಿಯೇಟ್ ಆಗಿ ಹೀಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಅಬ್ಸರ್ವ್ ಮಾಡ್ದೇ ಇರ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ನೀವು ಡಾಟಾ ಆನ್ ಮಾಡಿದ ತಕ್ಷಣ ಮೊಬೈಲ್ ಹೀಟ್ ಆಗುತ್ತೆ. ಯಾಕಂದರೆ ಪ್ಲೇಸ್ಟೋರಲ್ಲಿ ಏನು ಮಾಡುತ್ತೆ, ಯಾವುದೆಲ್ಲ ಅಪ್ಡೇಟ್ ಬಂದಿರುತ್ತೆ ಅಪ್ಲಿಕೇಶನ್ಗಳು, ಗೇಮ್ಸ್ಗಳು, ಅದು ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಇದರಿಂದ ಪ್ರೊಸೆಸರ್ ಮೇಲೆ ಲೋಡ್ ಆಗಿ ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಯಾವಾಗ ಹೀಟ್ ಆಗುತ್ತೆ ಆವಾಗ ಬ್ಯಾಟ್ರಿ ಖಾಲಿ ಆಗುತ್ತೆ. ಹಾಗಾಗಿ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಇದರಿಂದ ನಿಮ್ಮ ಮೊಬೈಲ್ ಡಾಟಾ ಕೂಡ ಸೇವ್ ಆಗುತ್ತೆ. ಸೊ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮಗೆ ಇವಾಗ ಅಪ್ಡೇಟ್ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ಸೊ ಆಟೋಮೆಟಿಕ್ ಅಪ್ಡೇಟನ್ನು ನೀವು ಆಫ್ ಮಾಡಿದ್ರಿ. ಇವಾಗ ನೀವು ಅಪ್ಡೇಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ತಿಂಗಳಿಗೊಮ್ಮೆ ನೀವು ಚೆಕ್ ಮಾಡ್ಬೋದು ಅಥವಾ 15 ಡೇಸಿಗೊಮ್ಮೆ ಚೆಕ್ ಮಾಡ್ಬೋದು. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ಸ್ ಅವೈಲೇಬಲ್ ಅಂತಿದೆ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಚೆಕ್ ಮಾಡ್ಬೋದು. ಮ್ಯಾನುವಲ್ ಆಗಿ ಯಾವುದೆಲ್ಲ ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನ್ಗಳು ಅಪ್ಡೇಟ್ ಬಂದಿದ್ದಾವೆ ಎಲ್ಲ ಲಿಸ್ಟ್ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅಪ್ಡೇಟ್ ಮಾಡ್ಬೋದು. ಅಂದರೆ ಯಾವ್ದು ನಿಮಗೆ ಅಪ್ಡೇಟ್ ಬೇಕಿದೆ ಅದನ್ನು ಮಾತ್ರ ಅಪ್ಡೇಟ್ ಮಾಡ್ಬೋದು. ರಿಮೈನಿಂಗ್
ಸೆಟ್ಟಿಂಗನ್ನು ಸ್ಕಿಪ್ ಮಾಡ್ಬೋದು ಗೈಸ್. ಇದು ಎರಡನೇ ಸೆಟ್ಟಿಂಗು. ಇನ್ನು ಎರಡು ಸೆಟ್ಟಿಂಗ್ ಇಂಪಾರ್ಟೆಂಟು. ಒಂದು ಸೆಟ್ಟಿಂಗ್ ಜೊತೆಗೆ ಒಂದು ಬೋನಸ್ ಟಿಪ್ಸ್ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಬ್ಯಾಟ್ರಿ ಸೇವ್ ಮಾಡುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೋಡ್ಬೋದು ಇಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ಪ್ಲೇ ಪ್ರೊಟೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನಿಮ್ಮ ಫೋನಲ್ಲಿ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆಫ್ ಇದೆ, ನೀವು ಇವಾಗನೇ ಆನ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ನಿಮಗೆ ಸ್ಕ್ಯಾಮ್ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗೋದಿಲ್ಲ, ಜೊತೆಗೆ ಇನ್ಸ್ಟಾಲ್ ಆದರೂ ಕೂಡ ವಾರ್ನಿಂಗ್ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎರಡು ಆಪ್ಷನ್ ಏನಿದೆ ಈ ಎರಡನ್ನು ಕೂಡ ಆನ್ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ಸ್ಕ್ಯಾನ್ ಆಪ್ಸ್ ವಿತ್ ಪ್ಲೇ ಪ್ರೊಟೆಕ್ಟ್ ಅಂತ ಇದೆ ಫಸ್ಟ್ ಆಪ್ಷನು, ಮತ್ತು ಸೆಕೆಂಡ್ ಆಪ್ಷನ್ ಎರಡು ಕೂಡ ಆನ್ ಮಾಡ್ಕೊಳ್ಳಿ. ಇಂಪ್ರೂವ್ ಹಾರ್ಮ್ಫುಲ್ ಆ್ಯಪ್ ಡಿಟೆಕ್ಷನು. ಸೊ ಯಾವುದಾದ್ರೂ ನಿಮ್ಮ ಫೋನಲ್ಲಿ ಹಿಡನ್ ಅಪ್ಲಿಕೇಶನ್ ಅಥವಾ ಡೇಂಜರಸ್ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟ್ಲಿ ಇದು ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ಹಾಗಾಗಿ ಇವು ಎರಡನ್ನು ಕೂಡ ಆನ್ ಮಾಡ್ಕೊಳ್ಳಿ ಗೈಸ್. ಇವಾಗ 3 ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ, ಜೊತೆಗೆ ನಿಮ್ಮ ಫೋನ್ ಕೂಡ ಸೇಫ್ ಆಗುತ್ತೆ. ಇನ್ನೊಂದು ಸೆಟ್ಟಿಂಗ್ ಹೇಳ್ತೀನಿ ಅಂತ ಹೇಳಿದ್ರೆ ಕೊನೆ ತನಕ ನೋಡಿದವರಿಗೆ ಬೋನಸ್ ಸೆಟ್ಟಿಂಗು. ಅದೇನಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರಲ್ಲಿ ಸಿಂಪಲ್ ಆಗಿ ಇದನ್ನು ನೋಡ್ಬೋದು. ಈ ಅಪ್ಲಿಕೇಶನ್ ಈ ರೀತಿಯಾಗಿ ಸರ್ಚ್ ಮಾಡ್ಕೊಳ್ಳಿ ಗೈಸ್. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿದ ನಂತರ ಸಿಂಗಲ್ ಕ್ಲಿಕ್ನಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂತೆ ಎಲ್ಲ ಅಪ್ಲಿಕೇಶನ್ಗಳನ್ನ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ, ಯಾವುದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಫ್ರೆಂಡ್ಸ್, ನಮ್ಮ ಚಾನಲ್ ನಾನು ರೀಸೆಂಟಾಗಿ ತುಂಬ ಯೂಸ್ಫುಲ್ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು ಗ್ರೀನ್ ಡಾಟ್ ಬರ್ತಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮೊಬೈಲ್ ಆ್ಯಡ್ಸನ್ನು ಸ್ಟಾಪ್ ಮಾಡೋದು ಯಾವ ರೀತಿ ಮಾಡೋದು ವಿಡಿಯೋ ಮಾಡಿದ್ದೀನಿ. ಮೊಬೈಲ್ ಡಾಟಾ ಖಾಲಿ ಆಗ್ತಿದ್ರೆ ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಇಂಟರ್ನೆಟ್ ಸ್ಲೋ ಇದ್ರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮೊಬೈಲ್ ಹ್ಯಾಂಗ್ ಆಗ್ತಿದ್ರೆ ಯಾವ ಸೆಟ್ಟಿಂಗ್ ಮಾಡಬೇಕು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ನೋಡಿಲ್ಲ ಅಂದ್ರೆ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ.